ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸಂಚಲನವನ್ನು ಮೂಡಿಸಿದ್ದಾರೆ. ಬಿಜೆಪಿ ಕಚೇರಿ ಮುಂದೆ ಕಾಂಗ್ರೆಸ್ನ ಬಾವುಟವನ್ನು ಆರಿಸಿದ್ದಾರೆ ಪ್ರದೀಪ್ ಈಶ್ವರ್. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸಂಚಲನವನ್ನು ಮೂಡಿಸಿದ್ದಾರೆ. ಬಿಜೆಪಿ ಕಚೇರಿ ಮುಂದೆ ಕಾಂಗ್ರೆಸ್ನ ಬಾವುಟವನ್ನು ಆರಿಸಿದ್ದಾರೆ. ಕಾರ್ ಬಾನೆಟ್ ಮೇಲೆ ನಿಂತು ಕಾಂಗ್ರೆಸ್ ಬಾವುಟವನ್ನು ಆರಿಸಿದ ಶಾಸಕ. ಕಾಂಗ್ರೆಸ್ ಶಾಸಕನ ಸುತ್ತುವರೆದು ಬಿಜೆಪಿ ಧ್ವಜ ಆರಿಸಿದ್ದಾರೆ ಕೇಸರಿ ಪಡೆ. ಕೈ ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ತೋರಿಸಿದ ಬಿಜೆಪಿ ಕಾರ್ಯಕರ್ತರು. ದಾವಣಗೆರೆ ಬಿಜೆಪಿ ಕಚೇರಿ ಮುಂದೆ ಭಾರೀ ಹೈಡ್ರಾಮಾ ಮತ್ತು ಆಕ್ರೋಶ ಸ್ಫೋಟವಾಗಿದೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಜೋರು ಜಟಾಪಟಿ, ಕೂಗಾಟ. ಪರಿಸ್ಥಿತಿ ನಿಭಾಯಿಸಲು ದಾವಣಗೆರೆ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ದಾವಣಗೆರೆ ಬಿಜೆಪಿ ನಾಯಕರ ಸವಾಲಿಗೆ ಸೆಡ್ಡು ಹೊಡೆದ ಪ್ರದೀಪ್ ಈಶ್ವರ್. ಇನ್ನು ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಜೆಪಿ ಆಫೀಸ್ನ ಮುಂದೆ, ಬಿಜೆಪಿಯ ಕಚೇರಿಯ ಮುಂದೆ ಈ ರೀತಿಯಾಗಿ ವರ್ತನೆ ಕಂಡು ಬಂದಿದೆ. ಕಾರ್ ಬಾನೆಟ್ನ ಮೇಲೆ ನಿಂತುಕೊಂಡು ಕಾಂಗ್ರೆಸ್ನ ಬಾವುಟವನ್ನು ಆರಿಸಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಇನ್ನು ಕೈ ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ತೋರಿಸಿದ್ದಾರೆ ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು. ಯಾವಾಗ ಕೈ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ರೀತಿಯಾಗಿ ಒಂದು ವರ್ತನೆಯನ್ನು ಮಾಡ್ತಾರೆ ಅಂದರೆ ಕಾರ್ ಬಾನೆಟ್ ಮೇಲೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟವನ್ನು ಆರಿಸ್ತಾರೆ, ಅಲ್ಲಿದ್ದಂತಹ ಬಿಜೆಪಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿಯನ್ನು ತೋರಿಸಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜೋರು ಜಟಾಪಟಿ ಶುರುವಾಗಿದೆ. ಈಗಾಗಲೇ ಕೂಗಾಟ ಕೂಡ ನಡೆದಿದೆ. ಪರಿಸ್ಥಿತಿ ನಿಭಾಯಿಸಲು ದಾವಣಗೆರೆ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಜೆಪಿ ಆಫೀಸ್ ಮುಂದೆ ಅಂದರೆ ಬಿಜೆಪಿಯ ಕಚೇರಿ ಮುಂದೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಜೆಪಿಯ ಒಂದು ಬಾವುಟವನ್ನು ಆರಿಸಿದ್ದಾರೆ. ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಏನು ಪ್ರದೀಪ್ ಈಶ್ವರ್ ಅವರು ಆರಿಸಿದ್ದಾರೆ, ಇದಕ್ಕೆ ಅಲ್ಲಿದ್ದಂತಹ ಬಿಜೆಪಿ ಕಾರ್ಯಕರ್ತರು ಸಿಡಿಮಿಡಿಕೊಂಡಿದ್ದಾರೆ. ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಜೋರು ಜಟಾಪಟಿಯಲ್ಲಿ ಶುರುವಾಗಿ ಕೂಗಾಟಗಳು ಕೂಡ ಶುರುವಾಗಿದೆ. ಕಾಂಗ್ರೆಸ್ನ ಶಾಸಕ ಸುತ್ತುವರೆದ ಬಿಜೆಪಿ ಧ್ವಜ ಹಾರಿಸಿದ ಕೇಸರಿ ಪಡೆ. ಕೈ ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ತೋರಿಸಿದ್ದಾರೆ ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಲ್ಲಿ ಕೂಗಾಟವನ್ನು ಮಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರು ಕಾರ್ನ ಬಾನೆಟ್ ಮೇಲೆ ನಿಂತ್ಕೊಂಡು ಧ್ವಜವನ್ನು ಆರಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಅಲ್ಲಿದ್ದಂತಹ ಬಿಜೆಪಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿಯನ್ನು ತೋರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಕಡೆ ದಾವಣಗೆರೆ ಬೈ ಎಲೆಕ್ಷನ್ ಕ್ಷೇತ್ರ ರಂಗೇರುತ್ತಾ ಇದೆ. ಈಗಿರುವಂತಹ ಒಂದು ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಈ ರೀತಿಯಾಗಿ ವರ್ತನೆಯನ್ನು ಮಾಡಿದ್ದಾರೆ. ಇದು ಅವಶ್ಯಕತೆ ಇತ್ತಾ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆಯಾಗುತ್ತೆ. ಯಾಕೆ ಅಂತಂದರೆ ಬಿಜೆಪಿ ಆಫೀಸ್ನ ಮುಂದೆ, ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಈ ರೀತಿಯಾಗಿ ವರ್ತನೆಯನ್ನು ಪ್ರದೀಪ್ ಈಶ್ವರ್ ಅವರು ಮಾಡಿದ್ದಾರೆ. ತಾನು ಒಬ್ಬ ರಾಜಕಾರಣಿ, ತಾನು ಒಬ್ಬ ಸಮಾಜ ಸೇವಕ ಅಂತ ಹೇಳ್ಕೊಳ್ಳುವಂತಹ ಪ್ರದೀಪ್ ಈಶ್ವರ್ ಅವರು ಈ ರೀತಿಯಾಗಿ ವರ್ತನೆ ಯಾಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಇನ್ನು ಕಾಂಗ್ರೆಸ್ನ ಧ್ವಜವನ್ನು ಏನು ಪ್ರದೀಪ್ ಈಶ್ವರ್ ಅವರು ಹಾರಿಸಿದ್ದಾರೆ, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು ಇದಕ್ಕೆ ಸಿಡಿಮಿಡಿಕೊಂಡು ಚಪ್ಪಲಿಯನ್ನು ತೋರಿಸಿದ್ದಾರೆ ಪ್ರದೀಪ್ ಈಶ್ವರ್ ಅವರಿಗೆ. ಇನ್ನು ಕೂಗಾಟ, ನೂಕಾಟ ಮತ್ತು ತಳ್ಳಾಟ ಕೂಡ ನಡೆದಿದೆ. ಮುಖ್ಯವಾಗಿ ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು ಕೂಡ ಇದಕ್ಕೆ ಆಕ್ರೋಶಗೊಂಡಿದ್ದಾರೆ. ಯಾರು ಕೂಡ ಇದನ್ನು ಸಮರ್ಥನೆ ಮಾಡಿಕೊಂಡಿಲ್ಲ, ಸಮರ್ಥನೆ ಮಾಡಿಕೊಳ್ಳೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕನ ಸುತ್ತುವರಿಸಿಕೊಂಡು ಅಂದರೆ ಪ್ರದೀಪ್ ಈಶ್ವರ್ ಅವರ ಸುತ್ತಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಘೋಷಣೆಯನ್ನು ಕೂಗುತ್ತಾ ಮತ್ತು ಅವರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿ ಕೂಗಾಟವನ್ನು ನಡೆಸಿದ್ದಾರೆ. ಮುಖ್ಯವಾಗಿ ಈ ರೀತಿಯಾಗಿ ವರ್ತನೆ ಯಾಕೆ ಮಾಡಬೇಕಾಗಿತ್ತು? ಬಿಜೆಪಿಯ ಆಫೀಸ್ನ ಮುಂದೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ರೀತಿಯಾಗಿ ಕಾರ್ ಬ್ಯಾನರ್ ಮೇಲೆ ನಿಂತ್ಕೊಂಡು ಧ್ವಜವನ್ನು ಆರಿಸುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಿಮಗ್ ಸಹಿಸ್ಕೊಳಕ್ಕಾದ್ರೆ ಅಲ್ಲ ರೀ, ನನ್ ಮನೆ ಹೆಣ್ಣು ಬಗ್ಗೆ ಮಾತಾಡಿದ್ರೆ ನಾನು ಸುಮ್ನೆ ಇರ್ತೀನ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ನಾನು ಇಷ್ಟೇ ಕೇಳಿದ್ದು. ಅದಕ್ಕೆ ಪಾಪ ನಮ್ಮ ಅಶೋಕಣ್ಣ, ವಿಜೇಂದ್ರಣ್ಣ, ಎತ್ತಾಳವ್ರು ಎಲ್ಲ ಟ್ರಿಗರ್ ಆಗಿ ನಿನಗ್ ತಮ್ಮಿದ್ರೆ ದಾವಣಗೆರೆಗೆ ಬಾ ಅಂತ ನಿಮ್ಮ ಆಫೀಸ್ ಮುಂದೆನೆ ಬಂದ್ ನಿಂತ್ಕೊಂಡೆ. ಏನಾದ್ರು